ಮಲೆನಾಡು ಶಿವಮೊಗ್ಗ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದು ಯಾರು? ಬೇವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಇವರ ನಡುವೆ ಈಗಾಗಲೇ ಜಿದ್ದಾಜಿದ್ದಿ ಇದೆ. ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರಗೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ತಟ್ಟುತ್ತಾ ಅನ್ನುವ ಪ್ರಶ್ನೆ. ಈಗ ಬೇರೆ ಬೇರೆ ಲೆಕ್ಕಾಚಾರಗಳು ನಡೆದಿದೆ. ಇಲ್ಲಿ ಈಶ್ವರಪ್ಪ ಅವರು ನೇರವಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿತೀನಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅಮಿತ್ ಶಾ ಅವರನ್ನು ಮೀಟ್ ಮಾಡೋದಕ್ಕೆ ಹೋಗಿದ್ರು, ಆದರೆ ಅವರಿಗೆ ಅವಕಾಶ ಸಿಗಲಿಲ್ಲ. ಸೊ ಇದು ನನಗೆ ಸೂಚನೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಆದರೆ ಮಧು ಬಂಗಾರಪ್ಪ ಆಗಿರ್ಬೋದು, ಕಾಂಗ್ರೆಸ್ನವರು ಹೇಳೋದೇ ಬೇರೆ. ಈಶ್ವರಪ್ಪ ಅವರನ್ನ ಬಂಡಾಯ ಅಭ್ಯರ್ಥಿನಾಗಿ BS ಯಡಿಯೂರಪ್ಪ ಅವರೇ ನಿಲ್ಲಿಸಿದ್ದಾರೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಹಿಂದಿರುವಂತಹ ಲೆಕ್ಕಾಚಾರಗಳು ಏನೇನು? ಈಶ್ವರಪ್ಪ ಅವರು ಈಗ ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿ ಇದ್ರೆ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ KS ಈಶ್ವರಪ್ಪ ಅವರು ಏನ್ ಹೇಳಿದ್ದಾರೆ ನೋಡೋಣ. ಅವರು ಈ ಭೇಟಿ ಮಾಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ನಾನು ವಾಪಸ್ ಹೋಗ್ಬೋದಾ ಅಂದೆ. ವಾಪಸ್ ಹೋಗ್ಬೋದು ಅಂದರು. ಇದರ ಅರ್ಥ ನೀ ಶಿವಮೊಗ್ಗಕ್ಕೆ ವಾಪಸ್ ಹೋಗು, ನಾಮಿನೇಷನ್ ಹಾಕು, ಗೆಲ್ಲು ಅನ್ನೋಂಥ ಅಮಿತ್ ಶಾ ಅವರ ಅಪೇಕ್ಷೆ ಅನ್ನೋದು ಮಾತಾಡಿ ಇಷ್ಟಪಡ್ತೀನಿ. ನನಗನ್ಸುತ್ತೆ ಅವ್ರು ಯಾಕೆ ಭೇಟಿ ಕೊಡಲಿಲ್ಲ ಅಂತಂದರೆ ಸುಮ್ಮನೆ ವಾಪಸ್ ತಗೋ ಅಂತ ಹೇಳೋಂಥ ಸ್ಥಿತಿನೂ ಕೂಡ ಅವ್ರಿಗೆ ಇರಲಿಲ್ಲ. ಹಾಗಾಗಿ ಅವರು ಚುನಾವಣೆಗೆ ಇವರು ಸ್ಪರ್ಧೆ ಮಾಡಲಿ, ಯಾವ ವಿಚಾರ ತಗೊಂಡು ಇವರು ಹೋರಾಟ ಮಾಡ್ತಿರೋ ಒಂದು ಸಿದ್ಧಾಂತ ಇದೆ. ಈ ಸಿದ್ಧಾಂತಕ್ಕೆ ಹೋರಾಟ ಮಾಡ್ತಿರೋಂಥ ಸಂದರ್ಭದಲ್ಲಿ ನಾನು ಯಾವ ಕಾರಣಕ್ಕೂ ಕೂಡ ಅವರು ವಾಪಸ್ ತೊಗೊಳೋದು ಸೂಕ್ತ ಅಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಅವರು ನನಗೆ ಭೇಟಿ ಕೊಡಲಿಲ್ಲ. ನಾನು ಅದಕ್ಕೋಸ್ಕರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರ ಅಪೇಕ್ಷೆ ತಕ್ಕಂತೆ ಚುನಾವಣೆ ಸ್ಪರ್ಧೆ ಮಾಡ್ತೇನೆ. ಸೊ ಈಶ್ವರಪ್ಪ ಅವರು ತಾನು ಅಭ್ಯರ್ಥಿಯಾಗಿ ಕಣದಲ್ಲಿ ಇರ್ತೇನೆ, ಅದರಲ್ಲೂ ಕೂಡ ಅವರು ಹೇಳ್ತಾ ಇರುವಂತಹ ಹೆಸರುಗಳು ಕೂಡ ಅಷ್ಟೇ. ನರೇಂದ್ರ ಮೋದಿ, ಅಮಿತ್ ಶಾ ಅವರ ಹೆಸರನ್ನ ಹೇಳ್ತಾರೆ. ಆದರೆ ಒಂದು ಕುಟುಂಬದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಅಪ್ಪ ಮಗನ ಕುಟುಂಬ ಇಲ್ಲಿ ಆಗ್ತಾ ಇದೆ, ಅದನ್ನು ತೊಡೆದು ಹಾಕಬೇಕು, ಶುದ್ಧ ಆಗಬೇಕು ಬಿಜೆಪಿ ಅನ್ನುವಂಥದ್ದು. ಅವರು ಹೋದ್ರೂ ಕೂಡ ಅಮಿತ್ ಶಾ ಮೀಟ್ ಮಾಡಲಿಲ್ಲ. ಪಟೇಲ್ರೆ, ಇಲ್ಲಿ ಈಗ ಈಶ್ವರಪ್ಪ ಅವರ ಬಂಡಾಯ, ಮಧು ಬಂಗಾರಪ್ಪ ಹೇಳ್ತಾರೆ ಇದು ಪೂರ್ವ ನಿಯೋಜಿತ, ಅವರೇ ಪ್ಲಾನ್ ಮಾಡಿದ್ರು, ಮತಗಳನ್ನು ಒಡೆಯುವಂತಹ ಪ್ರಯತ್ನ ಅಂತ. ಆ ಥರ ಏನಾದರೂ ಕಾಣಿಸ್ತಾ ಇದೆಯಾ, ಅಥವಾ ಇದು ನಿಜವಾಗ್ಲೂ ಕೂಡ ಬಿಜೆಪಿಗೆ ಎಫೆಕ್ಟ್ ಆಗತ್ತಾ? ನಮಗೆ ಈಶ್ವರಪ್ಪ ತೆಗೆದುಕೊಳ್ಳುವ ಮತಗಳ ಮೇಲೆ ಈಶ್ವರಪ್ಪನವರು 1 ಲಕ್ಷಕ್ಕೂ ಹೆಚ್ಚು ಮತಗಳು ತೆಗೆದುಕೊಂಡ್ರೆ ಅದು ಕಾಂಗ್ರೆಸ್ಗೆ ಅನುಕೂಲ ಆಗುವಂಥದ್ದು. ಮತ್ತು ಈಶ್ವರಪ್ಪ ತೆಗೆದುಕೊಳ್ಳತಕ್ಕಂಥ ಮತಗಳಾರು ಅಲ್ಲಿ ಹಿಂದುತ್ವದ ಅಜೆಂಡಾ ಇಟ್ಕೊಂಡಿರ್ತಕ್ಕಂಥವ್ರು, ಯಡಿಯೂರಪ್ಪನವರ ವಿರೋಧಿ ಮತಗಳನ್ನು ಅವರು ತೆಗೆದುಕೊಳ್ಳಕ್ಕೆ ಸಾಧ್ಯ. ನಿಮಗೆ ಗೊತ್ತಿರಲಿ, ಅಲ್ಲಿ ಈಡಿಗ ಸಮುದಾಯದ ಮತಗಳು 4,10,000 ಇರ್ತಕ್ಕಂಥದ್ದು. ಅದು ಕಳೆದ 20 ವರ್ಷಗಳಿಂದ ಕೂಡ ಭಾರತೀಯ ಜನತಾ ಪಕ್ಷ ಈ ಶಿವಮೊಗ್ಗದಲ್ಲಿ ಕಂಟ್ರೋಲ್ ಇರ್ತಕ್ಕಂಥ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಬಾರಿ ಚುನಾವಣೆಗೆ ನಿಂತವರು ಅಂದರೆ ಮೊದಲೊಂದು ಸರಿ ನಿಂತಿದ್ರು ಗೀತಾ ಶಿವರಾಜ್ ಕುಮಾರ್, ಒಂದು ಬಂಗಾರಪ್ಪನವರ ಮಗಳು. ಮತ್ತೊಂದು ಕಡೆ ಉಸ್ತುವಾರಿ ಸಚಿವರು ಕೂಡ ಮಧು ಬಂಗಾರಪ್ಪನವರು. ನಿಮಗೆ ಅಲ್ಲಿ ಅವ್ರಿಗೆ ಅಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಮಧು ಬಂಗಾರಪ್ಪ ಮತ್ತು ಕಾಂಗ್ರೆಸ್ನವ್ರನ್ನ ಅವರ ಲೆಕ್ಕಾಚಾರ ಅಂತ ಹೇಳಿದರೆ ನಿಮಗೆ ಅಲ್ಲಿ ಗ್ಯಾರಂಟಿ ಮತಗಳು ಸುಮಾರು 8,09,000 ಮಹಿಳಾ ಮತದಾರ ಇರ್ತಕ್ಕಂಥ. ಒಟ್ಟು 17,60,000 ಮತಗಳಲ್ಲಿ 8,09,000 ಮಹಿಳಾ ಮತದಾರಿದ್ದಾರೆ. ಹಾಗಾಗಿ ಮಹಿಳಾ ಮತದಾರರು ಸ್ವಿಂಗ್ ಆದರೆ ನಾವು ಗೆಲ್ತೀವಿ ಅನ್ನೋರು ಲೆಕ್ಕಾಚಾರ. ಮತ್ತು ಈಡಿಗ ಸಮುದಾಯದ ಮತಗಳು, ಈಡಿಗರ ನಮ್ಮ ಸಮುದಾಯದ ಹೆಣ್ಮಗಳು ನಿಂತಿದ್ದಾಳೆ. ಬಂಗಾರಪ್ಪನವ್ರಿಗೆ ನಾವು ಸೋಲಿಸಿದ ಈ ನೆಲ ಮತ್ತು ಬಂಗಾರಪ್ಪನವರ ಮಗನೇ ಇಲ್ಲಿ ಉಸ್ತುವಾರಾಗಿರ್ತಕ್ಕಂಥದ್ದು, ಇದು ಈಡಿಗ ಸಮುದಾಯದ ಅಸ್ಮಿತೆ ಅಂತ ಈಗ ಹೊಸ ಚರ್ಚೆ ಆರಂಭವಾಗಿದೆ. ಯಾಕಂತೇಳಿದ್ರೆ ನಾವು ನಮ್ಮ ಜಾತಿಯವ್ರನ್ನ ಗೆಲ್ಲಿಸಲಿಲ್ಲ ಅಂದರೆ, ನಾವು ನಮ್ಮ ಜಾತಿಯವ್ರನ್ನ ಕೈ ಹಿಡಿಲ್ಲ ಅಂತೇಳಿದ್ರೆ, ನಾವು ಬೇರೊಬ್ಬ ಜಾತಿಯವ್ರನ್ನ ಕೈ ಹಿಡಿದ್ರೆ ಕೈ ಹಿಡಿಯೋದ್ರಿಂದ ನಮ್ಮ ಜಾತಿಯವ್ರು ನಾವು ಕೆಳಗಟ್ರೆ ನಮ್ಮ ಜಾತಿಯವರು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ರಾಜಕೀಯವಾಗಿ ಅವಕಾಶಗಳು ಸಿಗಲ್ಲ ಅಂತ ಹೊಸ ಅಸ್ಮಿತೆ ಈಗ ಆರಂಭ ಆಗಿರುವಂಥದ್ದು. ಆರಂಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಹೆಸರು ಕೇಳಿದ ತಕ್ಷಣ ಆರಂಭದಲ್ಲಿ ಎಲ್ಲ ಒಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಆ್ಯಕ್ಟಿವ್ ಇಲ್ಲ. ಯಾವ ಗ್ರಾಮ ಪಂಚಾಯತಿಗೆ ಹೋದರೆ ಗ್ರಾಮ ಪಂಚಾಯತ್ ಒಂದು ಲೀಡರ್ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನ ನಾಯಕರು ಯಾರು, ಕಾರ್ಯಕರ್ತರು ಅಂತ ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಅನುಭವದ ಕೊರತೆ. ಸೋತು ಹೋದವರು ಮತ್ತೆ ವಾಪಸ್ ಬರಲಿಲ್ಲ. ಅವರ ಪತಿ ಚಲನಚಿತ್ರ ಶಿವರಾಜ್ ಕುಮಾರ್ ಮಾತ್ರ ಅವರಿಗೆ ಟ್ರಂಪ್ ಕಾರ್ಡ್ ಅಂತಿವೆಲ್ಲ ಅಂದರು. ಆದರೆ ಇದೇ ಕಾರಣಕ್ಕಾಗಿ ರಾಘವೇಂದ್ರ ಕೂಡ ಗೆಲುವು ಮಲ್ಕೊಂಡ್ರು ಕೂಡ ಗೆಲ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಒಂದಷ್ಟು ಡ್ಯಾಮೇಜ್ನ KS ಈಶ್ವರಪ್ಪನವರು ಮಾಡಿದ್ದಾರೆ. ಇಲ್ಲಿ ಇಡೀ ಶಿವಮೊಗ್ಗ ಅಪ್ಪ ಮಕ್ಕಳ ಕಂಟ್ರೋಲ್ ಇದೆ ಅನ್ನೋ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ಶಿಕಾರಿಪುರದಲ್ಲಿ ವಿಜೇಂದ್ರ ಇದ್ದಾರೆ, ಮತ್ತು ಶಿವಮೊಗ್ಗ ನೀವು ರಾಘವೇಂದ್ರ ಅವರು ಕೊಟ್ಟರೆ ಇಲ್ಲಿ ಇಡೀ ಕಂಟ್ರೋಲು ಈ ಅಪ್ಪ ಮಕ್ಕಳಿಗೆ ಹೋಗುತ್ತೆ ಅಂತ ಒಂದು ಆರೋಪ ಇದೆ. ನಿಮಗೆ ಹೌದು, ರಾಘವೇಂದ್ರ ಅವರು ಪ್ಲಸ್ ಪಾಯಿಂಟ್ಸ್ ಇದೆ. ಅಲ್ಲಿ ರೈಲ್ವೆ ಯೋಜನೆಗಳು, ನಿಮಗೆ ಹೆದ್ದಾರಿಗಳು ಮತ್ತು ವಿಮಾನ ನಿಲ್ದಾಣ. ರಾಘವೇಂದ್ರ ಅವರು ಹೌದು ಆ್ಯಕ್ಸಸ್ ಇದ್ದಾರೆ, ಅಲ್ಲಿ ಕಾರ್ಯಕರ್ತರಿಗೆ ಕೆಲವರಿಗೆ ಆ್ಯಕ್ಸಸ್ ಇದ್ದಾರೆ. ಆದರೆ ಒಂದು ತಿಳ್ಕೊಳ್ಳಿ, ಅದೇ
ರಾಘವೇಂದ್ರ ಒಂದಷ್ಟು ಹೊರಟು ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿಲ್ಲ. ಮತ್ತು ಯಡಿಯೂರಪ್ಪನವರು ಆ ಜಿಲ್ಲೆಗೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಶ್ವರಪ್ಪ ಕೂಡ ಆ ಜಿಲ್ಲೆಗೆ ಅವ್ರದ್ದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ಕೊಡುಗೆಯಲ್ಲಿ ಅತಿ ಹೆಚ್ಚು ಕೊಡುಗೆ ಅಂತ ಹೇಳಿದರೆ ಅವರು ಹಿಂದುತ್ವದ ಫೈರ್ ಬ್ರ್ಯಾಂಡ್ ಆಗಿದ್ದು. ದುರಂತ ನೋಡಿ ರಾಜಕೀಯದಲ್ಲಿ ಏನಾಗುತ್ತಂತೆ, ಯಾವ ಈಶ್ವರಪ್ಪನವ್ರು ನಾನು RSS ಅಂತಿದ್ರು, ಯಾವ ಈಶ್ವರಪ್ಪ ನಾನು ಹಿಂದುತ್ವದ ಕಟ್ಟಾಳ ಅಂತಿದ್ರು, ಅದೇ ಈಶ್ವರಪ್ಪನ ಫೈರ್ ಬ್ರ್ಯಾಂಡ್ಗೆ ಈಗ ಇವತ್ತು ಫೈರ್ ಆಗಿರುವಂಥದ್ದು. ಯಾರು ಫೈರ್ ಮಾಡಿದಾರೆ, ಯಾರು ಅಲ್ಟಿಮೇಟ್ಲಿ ಒನ್ಸ್ ಅಗೇನ್ ಇದೇ ಯಡಿಯೂರಪ್ಪನವರು. ಯಾವ ಯಡಿಯೂರಪ್ಪನವರು ಜೈಲಿಗೆ ಹೋದ ಸಂದರ್ಭದಲ್ಲಿ ಇದೇ ಈಶ್ವರಪ್ಪನವರು ಒಂದು ಮಾತನ್ನು ಹೇಳ್ತಾರೆ, ನಾನಾಗಿದ್ದರೆ ನೇಣಕಂತಿದ್ದೆ ಅಂತ ಹೇಳಿದ್ರು. ಎಂಥವ್ರು ಕೂಡ ಆ ವರ್ಡ್ ಬಳಸಬಾರ್ದು, ಭಾಳಷ್ಟು ಚರ್ಚೆ ಆಯಿತು. ಈಶ್ವರಪ್ಪರು ಯಾಕೆ ಆ ವರ್ಡ್ ಬಳಸಿದ್ರು ಅನ್ನೋದು ಕೂಡ ಇವತ್ತು ಕೂಡ ಭಾಳಷ್ಟು ಚರ್ಚೆ. ಹೌದು, KJP ಕಟ್ಟಿದ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಈಗ ಮಗ ವಾಗ್ದಾಳಿ ನಡೆಸಿದರು. ಯಾವ ಮಟ್ಟಕ್ಕೆ ನೋಡಿ ರಾಜಕಾರಣ ಆಯ್ತು ಅಂತ, ಸ್ವಂತ ಈಶ್ವರಪ್ಪನವರಿಗೆ ಶಿವಮೊಗ್ಗದಲ್ಲಿ ಟಿಕೆಟ್ ಸಿಗಲಿಲ್ಲ, ಅವ್ರ ಮಗನಿಗೆ ತಗೊಳಕ್ಕಾಗಲಿಲ್ಲ. ಅಲ್ಲಿ ಚೆನ್ನಿಯವರು ನಿಂತರು. ಆ ಚೆನ್ನಿಯವರ ಗೆಲುವು ಕೂಡ ಯಡಿಯೂರಪ್ಪ ಕಾರಣಕರ್ತರಾದರು. ಹಾವೇರಿಯಲ್ಲಿ ಕಳೆದ 6 ತಿಂಗಳಿಂದ ಕೆಲಸ ಮಾಡಿದ್ರು. ಇದೇ ಯಡಿಯೂರಪ್ಪರು ನಾವು ಟಿಕೆಟ್ ಕೊಡಿಸ್ತೀವಿ ಅಂತೇಳಿ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಅವರ ಅಸ್ತಿತ್ವಕ್ಕೂ ಈಗ ನಿಂತಿದ್ದಾರೆ. ಆದರೆ ಈಶ್ವರಪ್ಪನವರು ಅವ್ರು ಹೇಳೋ ರೀತಿ ನನಗೆಲ್ಲ ಕಡೆ ಚೆನ್ನಾಗಿದೆ ಅಂತ, ಏನಾದರೂ ಒಂದು ವೇಳೆ ಹಿಂದುತ್ವದ ಮತಗಳು, ಈ ಯಡಿಯೂರಪ್ಪ ವಿರೋಧಿ ಮತಗಳು, ಸಂಘ ಪರಿವಾರದ ಒಂದಷ್ಟು ಕೂಡ ವಿರೋಧ ಇದೆ ಯಡಿಯೂರಪ್ಪನವರ ಕುಟುಂಬಕ್ಕೆ. ಯಾಕಂದರೆ ಇಡೀ ಕುಟುಂಬದವ್ರದ್ದೇ ಕಂಟ್ರೋಲ್ ಇದೆ. ಈ ಬಾರಿ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ 20ಕ್ಕೂ ಹೆಚ್ಚು ಸೀಟ್ಗಳನ್ನು ಯಡಿಯೂರಪ್ಪನವರೇ ಕೊಡಿಸಿದ್ರು. ಅವರ ಮಗ ಯಾರಿಗೆ ಬೇಕು ಅವ್ರಿಗೆ ಕೊಡಿಸಿದ್ರು. ಅವ್ರನ್ನ ಯಾರೆಲ್ಲ ಕಾಂಪಿಟೇಟರ್ಸ್ ಇದ್ರು ಅವ್ರನ್ನೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ತುಳಿದಾಕಿದ್ರು. ಅದು ಮೈಸೂರಿನ ಪ್ರತಾಪ್ ಸಿಂಹ ಇರ್ಬೋದು, CT ರವಿ ಇರ್ಬೋದು, ಅಥವಾ ಬೇರೆ ಬೇರೆ ನಾಯಕರು ತುಳಿದ್ರು ಅಂತ ಈಶ್ವರಪ್ಪನವ್ರನ್ನ ತುಳಿದ್ರು ಅಂತೇಳಿ ಸ್ವತಃ ಈಶ್ವರಪ್ಪನವ್ರು ಇದು ಆರೋಪ ಮಾಡಿದ್ದು, ನಾವಲ್ಲ. ಹಾಗಾಗಿ ಅಲ್ಲಿ ಯಡಿಯೂರಪ್ಪನವ್ರಿಗೇನು ಲಿಂಗಾಯತ ಮತಗಳು ನಮ್ಮನ್ನು ಕೈ ಬಿಡಲ್ಲ ಅಂತ ಇದೆ. ಆದರೆ ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಮಗೆ ಡಿಸೈಡೆಡ್ ಯಾರು ಅಂತೇಳಿ ಈ ಸಾರಿ ಒಕ್ಕಲಿಗ ಮತಗಳು ಸುಮಾರು 1.5 ಲಕ್ಷ ಒಕ್ಕಲಿಗ ಮತಗಳಿರ್ತಕ್ಕಂಥ, 1,50,000 ಮತಗಳಿರ್ತಕ್ಕಂಥದ್ದು. ಈ ಬಾರಿ ಒಕ್ಕಲಿಗರು ಯಾರನ್ನು ಕೈ ಹಿಡಿತಾರೆ ಅನ್ನೋದು ಕೂಡ ಮುಖ್ಯ. ಯಾಕೆ ಇವರು ಮೈತ್ರಿ ಆಗಿದ್ದಾರೆ. ಅಲ್ಲಿ ನಿಮಗೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ JDS ಇರ್ತಕ್ಕಂಥದ್ದು, JDSನ MLA ಇರ್ತಕ್ಕಂಥದ್ದು. ನಿಮಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ತೆಕ್ಕೆಯಲ್ಲಿರ್ತಕ್ಕಂಥದ್ದು. ಕಾಂಗ್ರೆಸ್ದು ಕೇವಲ 3 ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥದ್ದು. ನಿಮಗೆ ಅಲ್ಲಿ JDS ಕೂಡ ತನ್ನದೇ ಆದ ಅಸ್ತಿತ್ವವನ್ನು ಇಟ್ಕೊಂಡಿರ್ತಾನೆ. ಕೆಲವು ಕಡೆ JDS 3ನೇ ಸ್ಥಾನ ಇದ್ದರೂ ಕೂಡ JDSನ ಗಣನೀಯ ಮತಗಳಿರ್ತಕ್ಕಂಥ. ಹಾಗಂತ JDSನಲ್ಲಿ ಇರ್ತಕ್ಕಂಥ ಮತಗಳ ಜೊತೆಗೆ ಒಕ್ಕಲಿಗರು ಯಾರನ್ನ ಕೈ ಹಿಡಿತಾರೆ ಅಂತೇಳಿ ಅಲ್ಲಿ DK ಶಿವಕುಮಾರ್ ಯಾವ ರೀತಿ ಅಲ್ಲಿ ಆಪ್ರೇಟ್ ಮಾಡ್ತಾರೆ, DK ಶಿವಕುಮಾರ್ ಪರಿಣಾಮಕಾರಿಯಾಗಿ ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೆ ಅನ್ನೋದು ಕೂಡ ಅಲ್ಲಿ ಲೆಕ್ಕಾಚಾರ ಇರ್ತಕ್ಕಂಥದ್ದು. ನಿಮಗೆ ಲಿಂಗಾಯತ ಮತಗಳು 2,50,000 ಇರ್ತಕ್ಕಂಥದ್ದು. ಯಾವ ಕಾರಣಕ್ಕೂ ಕೂಡ ಲಿಂಗಾಯತ ಮತಗಳು ನಮ್ಮನ್ನು ಕೈ ಬಿಡಲ್ಲ ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತು. ಅವರಿಗೆ ಬೇಕಾಗಿರ್ತಕ್ಕಂಥ ಮತಗಳು ಅಂತ ಹೇಳಿದ್ರೆ ಅಂದರೆ ದೀವರ್ ಅಂದರೆ ಈಡಿಗ ಮತಗಳು ಸುಮಾರು 4,10,000 ಇರ್ತಕ್ಕಂಥದ್ದು. ನಿಮಗೆ 1.5 ಲಕ್ಷ ಬ್ರಾಹ್ಮಣ ಮತಗಳು ಇರ್ತಕ್ಕಂಥದ್ದು. ಅವರು ಕೂಡ ಡಿಸೈಡ್ ಫ್ಯಾಕ್ಟರ್ ಆಗ್ತಾರೆ. ಇನ್ನು ಹೌದೌದು SC ಅಂದರೆ ಪರಿಶಿಷ್ಟ ಜಾತಿಯ ಮತಗಳು 2,15,000 ಇದೆ. ಮತ್ತು ಪರಿಶಿಷ್ಟ ಮತಗಳು ಕೂಡ ವರ್ಗದ ಮತಗಳು ಕೂಡ 75,000 ಇರ್ತಕ್ಕಂಥ. ಮತ್ತು ಮುಸ್ಲಿಂ ಮತಗಳು ಕೂಡ 2,000 ಇರುವಂಥದ್ದು. ಹಾಗಾಗಿ ನಿಮಗೆ ರಾಘವೇಂದ್ರ ಅವ್ರಿಗೆ ಈ ಕ್ಷಣ ಅವ್ರಿಗೆ ಅಲ್ಲಿರ್ತ ಯಾರೇ ಕೇಳಿದ್ರು ಕೂಡ ರಾಘವೇಂದ್ರ ಗೆಲ್ತಾರೆ ಅಂತ ಹೇಳಿದ್ರು. ಆದರೆ ಮೋದಿ ವರ್ಕೌಟ್ ಆಗುತ್ತೆ. ಹೌದು, ನಿಮಗೆ ಅಲ್ಲಿ ಹಿಂದುತ್ವದ ಅಲೆ ಇರ್ತಕ್ಕಂಥ BJPಯಲ್ಲಿ ಮತ್ತು ಮೋದಿ ಫ್ಯಾನ್ಸ್ ಭಾಳಷ್ಟು ಜನ ಇರ್ತಕ್ಕಂಥ. ಈಶ್ವರಪ್ಪ ನಿಂತರೂ ಕೂಡ BJPಯ ಕಟ್ಟಾಳುಗಳು ಇರ್ತಕ್ಕಂಥದ್ದು. ಹಾಗಾಗಿ ಇವ್ರ ಲೆಕ್ಕಾಚಾರ ಏನು, ಈಶ್ವರಪ್ಪನವರು ಎಷ್ಟು ಮತಗಳು ತೆಗಿತಾರೆ, ಅದು ಹಿಂದುತ್ವದ ಮತಗಳನ್ನ ಎಷ್ಟು ತೆಗಿತಾರೆ. ನಿಮಗೆ 1.5 ಲಕ್ಷ ಬ್ರಾಹ್ಮಣ ಮತಗಳಿರ್ತಕ್ಕಂಥದ್ದು, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತಗಳಿರ್ತಕ್ಕಂಥದ್ದು. ಇತರೆ ಮತಗಳು 3 ಲಕ್ಷ ಇದೆ, ಬೇರೆ ಬೇರೆ ಜಾತಿಯ ಮತಗಳು. ನಿಮಗೆ ಅಲ್ಪಸಂಖ್ಯಾತರು ಆಲ್ಮೋಸ್ಟ್ ಮುಸ್ಲಿಮ್ಸ್ ಮತ್ತು ಕ್ರಿಶ್ಚಿಯನ್ ಒನ್ ಸೈಡ್ ಅವರು ಕಾಂಗ್ರೆಸ್ಗೆ ಬೀಳ್ತಂತ ಲೆಕ್ಕಾಚಾರ. ನಿಮಗೆ 2.5 ಲಕ್ಷ ಮತಗಳ ಲಿಂಗಾಯತ ಮತಗಳಲ್ಲಿ ಗಣನೀಯವಾಗಿ ಯಡಿಯೂರಪ್ಪನವರು ಮಗ ರಾಘವೇಂದ್ರ ತೆಗೆದುಕೊಂಡ್ರೆ, ನಿಮಗೆ ಅವರು ಇದರಲ್ಲಿ ಈಡಿಗ ಮತಗಳನ್ನು ಅವ್ರನ್ನ ಒಂದಷ್ಟು ಗ್ರ್ಯಾಬ್ ಮಾಡಬೇಕಾಗಿದೆ, ಮತ್ತು ಒಕ್ಕಲಿಗ ಮತಗಳು ಗ್ರ್ಯಾಬ್ ಮಾಡಬೇಕಾಗಿದೆ, SC ST ಮತಗಳನ್ನ ಮತ್ತು ಅದರ್ಸ್ ಮತಗಳನ್ನ ಗ್ರ್ಯಾಬ್ ಮಾಡಬೇಕಾಗಿದೆ. ಇಲ್ಲಿ ಇವ್ರ ಲೆಕ್ಕಾಚಾರದ ಇಷ್ಟು ದಿನ ರಾಘವೇಂದ್ರ ಅವರು ಆರಾಮ್ಸೆ ಗೆಲ್ತಾರೆ, ಕಣ್ಣು ಮುಚ್ಕೊಂಡು ಗೆಲ್ತಾರೆ ಅಂತ ಎಲ್ಲ ಕೂಡ ಲೆಕ್ಕಾಚಾರ ಹೇಳ್ತಿದ್ರು. ಆದರೆ ಈಗ ಕಳೆದ 1 ವಾರದಿಂದ ಅಲ್ಲಿನ ರಣಕಣವೇ ಬೇರೆ ರೀತಿ ಆಗಿರತಕ್ಕಂಥದ್ದು. ಒಂದು ಕಡೆ ನಾನು ಹೇಳಿದಾಗ ನಿಮಗೆ ಅಲ್ಲಿ ಈಡಿಗ ಮತದಾರರಲ್ಲಿ ಬಹುದಷ್ಟು ಅಸ್ಮಿತೆ, ಬಂಗಾರಪ್ಪನವರ ಮಗಳು, ಬಂಗಾರಪ್ಪನ ಮಗ ಮಿನಿಸ್ಟರ್ ಆಗಿದ್ದಾರೆ, ಮುಖ್ಯಮಂತ್ರಿಗಳ ಮಕ್ಕಳ ನಡುವೆ ಫೈಟ್. ಹೌದೌದು, ಮಾಜಿ ಮುಖ್ಯಮಂತ್ರಿಗಳು, ಆ ಥರದೊಂದು ಅಸ್ಮಿತೆ ಸ್ಟಾರ್ಟ್ ಆಗಿದೆ. ಅಲ್ಪಸಂಖ್ಯಾತ ಮತಗಳು ಒನ್ ಸೈಡ್ ಆಗುತ್ತೆ ಅಂತೇಳಿ. ಆದರೆ ಇಲ್ಲಿ ನಾನು ಹೇಳ್ದಂಗೆ ಒಕ್ಕಲಿಗರು ಕೂಡ ಯಾರನ್ನು ಕೈ ಹಿಡಿದ್ರೆ, ಈಗ 1.5 2 ಲಕ್ಷ ಒಕ್ಕಲಿಗ ಮತಗಳಿರ್ತಕ್ಕಂಥದ್ದು, ಅವರು ಒಂದು ಸೈಡ್ ಯಾರಿಗೆ ಕೈ ಹಿಡಿತಾರೆ ಅವರಿಗೆ ಲಾಭ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿರುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಹಂತದಲ್ಲಿ ರಾಘವೇಂದ್ರ ಅವರೇ ಮೇಲ್ಗೈ ಇರ್ತಕ್ಕಂಥದ್ದು. ಮತ್ತು ಶಿವಮೊಗ್ಗ ಜಿಲ್ಲೆಗೆ ಯಡಿಯೂರಪ್ಪನವರ ಕೊಡುಗೆ ಅನನ್ಯ. ನಿಮಗೆ ಅದು ಶಿಕಾರಿಪುರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ, ಅತಿ ಹೆಚ್ಚು ಅಲ್ಲಿ ಅನುದಾನಗಳನ್ನು ತಂದಿದ್ದಾರೆ, ಅನೇಕ ಯೋಜನೆಗಳನ್ನು ತಂದಿದ್ದಾರೆ, ಮತ್ತು ಎಲ್ಲ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಈಶ್ವರಪ್ಪನವ್ರ ಕೊಡುಗೆ ಕೂಡ ಅವ್ರದ್ದಿದೆ. ಅವ್ರು ಏನೇ ಫೈರ್ ಬ್ರ್ಯಾಂಡ್ ಅನ್ಬೋದು, ಯಾವುದೇ ಅವ್ರನ್ನ ವಿರೋಧ ಮಾಡ್ಬೋದು, ಚೇಂಜಸ್ ಆಗಬಹುದು. ಅಲ್ಲ ಕೊನೆಯ ಗಳಿಗೆಯಲ್ಲಿ
ಎಲ್ಲೋ ಒಂದು ಕಡೆ ಈಶ್ವರ ಮತಗಳೇನೋ ಸ್ಪ್ಲಿಟ್ ಆದರೆ ರಾಘವೇಂದ್ರನ ಸೋಲ್ತಾರಂತ ಮೆಸೇಜ್ ಪಾಸ್ ಆದರೆ ಅಲ್ಲಿರ್ತಕ್ಕಂಥ ಈಶ್ವರಪ್ಪ ಪರವಾಗಿರ್ತಕ್ಕ ಹಿಂದೂ ಮತಗಳಿದಾವಲ್ಲ, ಫೈರ್ ಬ್ರ್ಯಾಂಡ್ ಅನ್ನಲ್ಲ, ಕಟ್ಟರ್ ಮತಗಳು ಕೂಡ ಎಲ್ಲ ಒಂದು ಕಡೆ ಅಲ್ಲಿ ಮೋದಿ ಕಾರಣಕ್ಕಾಗಿ ಮತ್ತು ಅಲ್ಲಿ ಮೋದಿ ಅಲೆ ಇರೋ ಕಾರಣಕ್ಕಾಗಿ, ಮೋದಿ ಫ್ಯಾನ್ಸ್ ಇರೋ ಕಾರಣಕ್ಕಾಗಿ, ಯಡಿಯೂರಪ್ಪ ಫ್ಯಾಕ್ಟರ್ಗಾಗಿ ಎಲ್ಲ ರಾಘವೇಂದ್ರಿಗೆ ಒಂದು ಸೈಡ್ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಸದ್ಯಕ್ಕೆ ನಿಮಗೆ 60-40 ಅಂತ ಸ್ಥಿತಿ ನಿರ್ಮಾಣ ಇದೆ. ಆರಂಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಬಂದಾಗ 80-20 ಅಂತಿತ್ತು, ಈಗ 60-40ಗೆ ಬಂದಿರೋವಂಥದ್ದು. ಇನ್ನೂ ಕೂಡ 22 ದಿವಸ ಇದೆ ಚುನಾವಣೆ. 22 ದಿನದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇದು ರಾಜಕೀಯ, ಮತದಾರ ಯಾವಾಗ ಬೇಕಾದ್ರೂ ಬದಲಾಗ್ಬೋದು. ಯಾರು ಕೂಡ ಒಂದೇ ಕ್ಷೇತ್ರಗಳಲ್ಲೇ ನಾವೇ ಗೆಲ್ತೀವಿ ಅಂತ ಸಾಯತಂಗ ಗೂಟ ಹೊಡ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಕೂಡ ಈಶ್ವರಪ್ಪ ಅವರ ನಿರ್ಧಾರ ಇದು ಹೀಗೆ ಇರುತ್ತೆ ಅಂತ ಅನ್ಸುತ್ತಾ? ಬಹುಶಃ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಹೋಗಿದ್ರು, ಅಮಿತ್ ಶಾ ಅವ್ರದ್ದು ಭೇಟಿಗೆ ಅವಕಾಶ ಸಿಗಲಿಲ್ಲ. ಈಶ್ವರಪ್ಪನ ಈಗಲೂ ಕೂಡ ನಾನು ಸ್ಟಿಕ್ಕನ್ ಆಗಿದ್ದೀನಿ ಅಂತ ಹೇಳ್ತಾರೆ. ಒಂದು ವೇಳೆ ಈಶ್ವರಪ್ಪನವರು ಇಷ್ಟೆಲ್ಲ ಹೇಳಿ ನಿಂತ್ಕೊಳ್ಳಿಲ್ಲ ಅಂದರೆ ಈಶ್ವರಪ್ಪನ ಅವ್ರ ಮನೆಯವರು ಕೂಡ ನಂಬಲ್ಲ, ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಚಿದಾನಂದ. ಥ್ಯಾಂಕ್ ಯು.